ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಟೈಮು ಬಂದ್ಬಿಟ್ಟು 11:30 ಆಯಿತು. ಆಲ್ಮೋಸ್ಟ್ ಏನು 11:30ನೇ ಆಯಿತು. ಸ್ವಲ್ಪ ಮನೆಯದು ಕ್ಲೀನಿಂಗ್ ಕೆಲಸಗಳು ಎಲ್ಲ ಹೋದ್ಮೇಲೆ ಕಿಚನ್ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ಲ, ರೆಗ್ಯುಲರ್ ರೂಟೀನ್. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತೀನಿ ಅಂತಂದರೆ, ಕೆಲವೊಂದು ಪ್ರಿಪ್ರೇಷನ್ಸ್ ಏನಂದರೆ, ನನಗೆ ಕೆಲವರು ಹೇಳ್ತಾರೆ ಫಾಸ್ಟಾಗಿ ಅಡುಗೆ ಮಾಡ್ತೀಯ ಅಂತಂದ್ಬಿಟ್ಟು. ಹೌದು. ಸೊ ಆ ಥರ ಫಾಸ್ಟಾಗಿ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳ್ಬೇಕು ಅಂದರೆ ಕಿಚನಲ್ಲಿ ಸ್ವಲ್ಪ ಕೆಲವೊಂದು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು, ಪ್ರಿಪ್ರೇಷನ್ಸ್. ಅದರಿಂದ ನಮ್ಮ ಕೆಲಸಗಳು ತುಂಬಾ ಕ್ವಿಕ್ ಆಗುತ್ತೆ. ಆಮೇಲೆ ನಮ್ಗೊಂಥರ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋ ಗಡಿ ಬಿಡಿ ಕೂಡ ಇರಲ್ಲ. ಸೊ ನಾನು ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಕುಕ್ಕಿಂಗ್ ಫಾಸ್ಟಾಗಿ ಮಾಡೋಕ್ಕೆ ಅಂತಂದ್ಬಿಟ್ಟು ಸೊ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ವರ್ಕಿಂಗ್ ವುಮೆನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿಯ ಪ್ರಿಪ್ರೇಷನ್ಸ್ ರೆಡಿ ಇದ್ಬಿಟ್ರೆ ಅಡುಗೆ ಮಾಡೋದು ತುಂಬಾ ಈಸಿ ಆ್ಯಂಡ್ ಬೇಗನೂ ಆಗುತ್ತೆ. ಓಕೆನಾ? ಆ್ಯಂಡ್ ಮುಂಚೆ ಎಲ್ಲ ಪ್ರಿಪೇರ್ ಮಾಡಿರೋದ್ರಿಂದ ನಾವು ಅದು ಹಾಕಿಲ್ಲ ಇದು ಹಾಕಿಲ್ಲ ಅನ್ನೋದು ಸಮಸ್ಯೆಗಳೇ ತಪ್ಪಾಗುತ್ತೆ. ಸೊ ನಾನು ಇವತ್ತು ಕೆಲವೊಂದು ಮಾಡ್ಕೊಳ್ತೀನಿ. ನಾನು ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಅಲ್ಲ, ಆಲ್ಮೋಸ್ಟ್ ನಾನು ವ್ಲಾಗಲ್ಲೇ ಯೂಶಲಿ ತೋರಿಸಿರ್ತೀನಿ ಒಂದು ಏನೇನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತಂದ್ಬಿಟ್ಟು. ಸೊ ಈಗ ಅದೇ ಥರದ್ರಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ಳಿಕ್ಕಿದೆ. ಅಂದರೆ ನಾನು ಪ್ರಿಪೇರ್ ಮಾಡ್ಕೊಂಡಿರೋದೆಲ್ಲ ಸೊ ಖಾಲಿ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಜೊತೆಗೆ ನೀವು ವ್ಲಾಗಲ್ಲಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಓಕೆನಾ? ಎಸ್, ಈಗ ಕ್ವಿಕ್ಕಾಗಿ ನಾನು ಮಾಡ್ಕೊಳ್ತೀನಿ. ಅದನ್ನೇನು ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನನಗೂ 45 ಮಿನಿಟ್ಸ್, ಆದರೆ ಒಂದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಂಗಾಗ್ಬಿಟ್ಟು 45 ಮಿನಿಟ್ಸ್ ಟು 1 hour ಅಂತ ಅಂದ್ಕೊಳ್ಳಿ. ಅಷ್ಟು ಬೇಡ, ಆ್ಯಕ್ಚುಲಿ ಒಂದು ಪ್ರಿಪ್ರೇಷನಿಗೆ ಅಷ್ಟು ಬೇಕು. ಹಂಗಾಗ್ಬಿಟ್ಟು ಅದು ಒಂದರಿಂದ ಡಿಲೇ ಆಗುತ್ತೆ ಅಷ್ಟೇ. ಓಕೆನಾ? ಬನ್ನಿ, ಆಗಿದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡಿ. ಮೊದಲನೇದಾಗಿ ಏನು ಪ್ರಿಪ್ರೇಷನ್ ಅಂದರೆ, ನಾವು ಸಾಮಾನ್ಯ ಅಡುಗೆ ಮಾಡುವಾಗ ಅಥವಾ ಪಲ್ಯಗಳು ಮಾಡುವಾಗ ಈ ರೀತಿ ಕಾಳು ಬೇಳೆಗಳನ್ನ ಬಳಸ್ತೀವಿ ಅಲ್ವಾ? ಸೊ ಈ ರೀತಿ ಕಾಳು ಬೇಳೆಗಳನ್ನ ಒಣ ಇರುವಂತಹ ಬಳಸೋದಕ್ಕಿಂತ ನೀರಲ್ಲಿ ನೆನೆಸಿ ಇಟ್ಬಿಟ್ಟು ಬಳಸೋದ್ರಿಂದ ನಮ್ಮ ಸಮಯ ತುಂಬ ಉಳಿತಾಯ ಆಗುತ್ತೆ. ಹಾಗೆ ಅದು ಬೇಗ ಕೂಡ ಬೇಯುತ್ತೆ. ಇದರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ವಾರಕ್ಕೆ ಎಷ್ಟು ಬೇಕಷ್ಟು ನಾವು ಒಂದೇ ಸರಿ ನೆನೆಸಿಟ್ಕೋಬೋದು, ಅಥವಾ ಹಿಂದಿನ ದಿವಸ ಬೇಕಿದ್ರೂ ಕೂಡ ನೈಟ್ ನೆನೆಸಿ ಇಟ್ಕೋಬೋದು. ಇನ್ನು ಸೆಕೆಂಡ್ ಪ್ರಿಪ್ರೇಷನ್ ಬಂದುಬಿಟ್ಟು, ಸಾಮಾನ್ಯವಾಗಿ ನಾವು ಬಳಸೋವಂಥದ್ದು ಹುಣಸೆಹಣ್ಣು, ಚಟ್ನಿ, ಪಲ್ಯ, ಹಾಗೆ ಕೆಲವೊಂದು ಸಾಂಬಾರುಗಳಿಗೆ ಕೂಡ ನಾವು ಹುಣಸೆಹಣ್ಣನ್ನು ಬಳಸ್ತಿರ್ತೀವಿ. ನಮಗೆ ಕೆಲವೊಮ್ಮೆ ಅವಾಗಿನ್ನೂ ಅದನ್ನು ನೆನೆಸಿಟ್ಟು ಕಿವುಚಿ ರಸ ತೆಗೆದು ಹಾಕೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಅದಕ್ಕಾಗಿ ಈ ರೀತಿಯಾಗಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಒಂದು ಕೈ ಮುಷ್ಟಿಷ್ಟು ಹುಣಸೆ ಹಣ್ಣಿಗೆ ಬಿಸಿ ನೀರು ಹಾಕಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಸೈಡಿಗೆ ಇಡ್ತಾ ಇದ್ದೀನಿ. ಈಗ ಇದು ನೋಡಿ, ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ನೆಂದಿದೆ. ನಾನು ಇದನ್ನ ಕೈಯಿಂದ ಚೆನ್ನಾಗಿ ಕಿವುಚ್ಕೊಂಡು ಈ ರೀತಿ ಒಂದು ಜರಡಿ ಸಹಾಯದಿಂದ ರಸ ತೆಕ್ಕೊಳ್ತಿದ್ದೀನಿ. ರಸ ತೆಕ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರಸವನ್ನು ತೆಕ್ಕೊಳ್ಬೇಕು. ಅವಾಗ ಚೆನ್ನಾಗಿ ರಸ ಕಂಪ್ಲೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಇಷ್ಟು ಪೇಸ್ಟ್ ಸಿಕ್ಕಿದೆ ನನಗೆ. ಸೊ ಈಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ಹುಣಸೆಹಣ್ಣಿನ ರಸನ ಕುದಿಸ್ಕೋಬೇಕು. ಅದು ಹೇಗೆ ಅಂದರೆ ಕುದ್ದು ನೀರೆಲ್ಲ ಎವಾಪ್ರೇಟ್ ಆಗಿ ಸ್ವಲ್ಪ ಗಟ್ಟಿ ಪೇಸ್ಟ್ ಆಗಬೇಕು. ನೋಡಿ, ಇಷ್ಟ ಆಗಿದೆ. ನಾನೀಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಳ್ತಿದ್ದೀನಿ, ತಣ್ಣಗಾಗಲಿಕ್ಕೆ ಅಷ್ಟೇ. ಇದನ್ನು ನಂತರ ನಾವು ಫ್ರಿಡ್ಜಲ್ಲಿ ಒಂದು 8 ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆರಾಮಾಗಿ 15 ದಿವಸ, 1 ತಿಂಗಳು ಇಟ್ಕೋಬೋದು. ಉಪ್ಪು ಹಾಕಿರ್ತೀವಲ್ಲ, ಕೆಟ್ಟು ಹೋಗಲ್ಲ. ಇನ್ನು ಹೊರಗಡೆನೇ ಇಡ್ತೀವಿ, ಫ್ರಿಜ್ ಇಲ್ಲ ಅನ್ನೋ ಹಾಗಿದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಬಿಸಿಲಲ್ಲಿ ಒಣಗಿಸಿ ನಂತರ ಎತ್ತಿಟ್ಕೊಳ್ಳಿ. ಆರಾಮಾಗಿ ಹೊರಗಡೆ ಕೂಡ ಇಟ್ಕೊಂಡು ಹುಣಸೆ ಹಣ್ಣನ್ನು ಬಳಸ್ಕೋಬೋದು. ಸೊ ಇದು ಕೂಡ ನಮಗೆ ತುಂಬಾ ಟೈಮ್ ಸೇವ್ ಮಾಡುತ್ತೆ ಕಿಚನಲ್ಲಿ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗಳಿಗೆಲ್ಲ ಇದು ಸಖತ್ ಹೆಲ್ಪ್ ಆಗುವಂತಹ ಒಂದು ಟಿಪ್ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬೆಲ್ಲ. ನಾವು ಗ್ರಾಸರಿ ತರಿಸುವಾಗ ಸಾಮಾನ್ಯ ತರಿಸಿರ್ತೀವಿ, ಹೆಚ್ಚಾಗಿ ಮನೆಗಳಲ್ಲಿ ಬಳಸ್ತೀವಿ. ಬೆಲ್ಲ, ಸಕ್ಕರೆ ಬದಲಾಗಿ ಬೆಲ್ಲ ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದು. ಈ ಬೆಲ್ಲನ ನಾವು ತಂದ ತಕ್ಷಣ ಒಂದು ದಿವಸ ಅಥವಾ 2 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಸಾಮಾನ್ಯವಾಗಿ ಈಗ ಬರುವಂತಹ ಬೆಲ್ಲಗಳೆಲ್ಲ ಏನಿರುತ್ತೆ ಅಂದರೆ ಸ್ವಲ್ಪ ಹಸಿ ಇರುತ್ತೆ. ಸೊ ಫಂಗಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನಿಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ 1 ದಿವಸ ಬಿಸಿಲಲ್ಲಿ. ಇರುವೆ ಹಾಗೆ ನೊಣಗಳೇನು ಹತ್ತದೇ ಇರೋ ಹಾಗೆ ಹುಷಾರಾಗಿ ಒಣಗಿಸ್ಕೊಳ್ಬೇಕಷ್ಟೆ. ಈಗ ಇದನ್ನು ಕುಟ್ಟಿ ಪುಡಿ ಮಾಡಿ ಇಡ್ತಾ ಇದ್ದೀನಿ. ಪುಡಿ ಮಾಡಲಿಕ್ಕೆ ನಾನು ಈ ಕಾಟನ್ ಕ್ಯಾರಿ ಬ್ಯಾಗ್ ಬರುತ್ತಲ್ಲ, ಡಿಸ್ಪೋಸಬಲ್ ವೈಟ್ ಕಲರು, ಆ ಥರದನ್ನ ಯೂಸ್ ಮಾಡಿದ್ದೀನಿ. ಸೊ ಇದರಿಂದ ನಾವು ಕುಟ್ಟಕ್ಕೆ ಬಳಸ್ತೀವಲ್ಲ, ಅದು ಕೂಡ ಅಂಟಾಗೋದಿಲ್ಲ. ಹಾಗೆ ಕೆಳಗಡೆ ನಮ್ಮ ಕೌಂಟರ್ ಟಾಪು ಏನು ಕೂಡ ಗಲೀಜಾಗೋದಿಲ್ಲ. ಹಾಗೆ ಈ ಬೆಲ್ಲನ ಇದರಲ್ಲಿ ಪುಡಿ ಮಾಡೋದ್ರಿಂದ ಅದು ಸ್ವಲ್ಪ ಕೂಡ ಬ್ಯಾಗಿಗೆ ಅಂಟದೇ ಇರೋ ರೀತಿ ಪುಡಿ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾನು ಇಷ್ಟು ತೆಗಿತಾ ಇದ್ದೀನಿ, ಎಷ್ಟು ಚೆನ್ನಾಗಿ
ಬರ್ತದೆ, ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ಸೊ ಒಣಗಿಸಿದ್ರೆ ತುಂಬಾ ಒಳ್ಳೆಯದು. ಈ ರೀತಿ ಪುಡಿ ಪುಡಿಯಾಗಿ ಒಣ ಪುಡಿ ಥರ ಇರುತ್ತೆ. ಪುಡಿ ಮಾಡಿ ಇಟ್ಕೊಂಡ್ರೆ ಕಾಫಿ, ಟೀ, ಮಕ್ಕಳಿಗೆ ಹಾಲು ಕೊಡಲಿಕ್ಕೆ, ಹಾಗೆ ಮಕ್ಕಳಿಗೆ ಸ್ವಲ್ಪ ಏನಾರ ಜೊತೆ ಆದರೂ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಕೊಡಲಿಕ್ಕೆ, ಜೊತೆಗೆ ಸ್ವೀಟ್ಸ್ ಮಾಡುವಾಗ ಎಲ್ಲದಕ್ಕೂ ಬೆಲ್ಲದ ಪುಡಿಯನ್ನು ನಾವು ಈಸಿಲಿ ಬಳಸ್ಕೊಳ್ಬೋದು. ಆ್ಯಂಡ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಒಂದು 8 ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು. ಸೊ ಇದು ತುಂಬ ಸಮಯದಲ್ಲಿ ನಮಗೆ ಹೆಲ್ಪ್ ಆಗುವಂತಹ ಒಂದು ಪ್ರಿಪ್ರೇಷನ್ ಅಂತಲೇ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಏನಂತ ನಿಮಗೆ ನೋಡ್ತಿದ್ದ ಹಾಗೆ ಗೊತ್ತಾಗ್ತಾ ಇರುತ್ತಲ್ವ? ಹೌದು, ಶೇಂಗಾವನ್ನು ಹುರಿದು ಇಟ್ಕೊಳ್ಳುವಂಥದ್ದು. ಸಾಮಾನ್ಯ ಶೇಂಗಾನ ನಾವು ಬಳಸ್ತಾನೆ ಇರ್ತೀವಿ ಶೇಂಗಾ ಚಟ್ನಿ ಪುಡಿ ಮಾಡಲಿಕ್ಕೆ, ಅಥವಾ ಶೇಂಗಾದ ಪುಡಿ ಪಲ್ಯಗಳಿಗೆ ಹಾಕುವಾಗ, ಇದೆಲ್ಲದಕ್ಕೂ ಶೇಂಗಾವನ್ನು ಬಳಸ್ತಾ ಇರ್ತೀವಿ. ಶೇಂಗಾವನ್ನು ಹಾಗೆ ಡೈರೆಕ್ಟಾಗಿ ಬಳಸಲಿಕ್ಕೆ ಆಗೋದಿಲ್ಲ. ಅದನ್ನ ಹುರಿದು ಬಿಟ್ಟು ಸ್ವಲ್ಪ ಸಮಯ ಇಡಬೇಕಾಗತ್ತೆ, ತಣ್ಣಗಾಗೋ ತನಕ ಅದರ ಸಿಪ್ಪೆ ನೀಟಾಗಿ ಓಪನ್ ಆಗಲಿಕ್ಕೆ. ಸೊ ಹಾಗಾಗಿ ಇದು ಸಮಯ ತುಂಬ ತಗೊಳುತ್ತೆ ನಾವು ಮಧ್ಯದಲ್ಲಿ ಅಡುಗೆ ಮಾಡೋ ಟೈಮಲ್ಲಿ ಮಾಡ್ತೀವಿ ಅಂತ ಅಂದರೆ. ಅದಕ್ಕೆ ಶೇಂಗಾವನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದು ಕ್ರಿಸ್ಪ್ ಆಗೋ ತನಕ ಹುರಿದು ತಣ್ಣಗಾಗಲಿಕ್ಕೆ ಬಿಟ್ಟು ನಾವು ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡ್ರೆ, ನಾವು ಚಟ್ನಿ ಪುಡಿ ಮಾಡಬೇಕಂದ್ರೆ ಜಸ್ಟ್ ಸಿಪ್ಪೆ ತೆಗೆದಿರುವಂಥ ಶೇಂಗಾ ಇದ್ದರೆ 2 ನಿಮಿಷದಲ್ಲಿ ಚಟ್ನಿ ಪುಡಿಯನ್ನು ಮಾಡ್ಕೋಬೋದು. ಆಮೇಲೆ ಮಕ್ಕಳು ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಬೇಕು ಅಥವಾ ಮನೇಲಿ ಏನೂ ಇಲ್ಲ ಅಂದಾಗ ಹುರಿದಿರೋಂಥ ಶೇಂಗಾ ಜೊತೆಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳ ಖುಷಿಯಿಂದ ತಿಂತಾರೆ. ಅದು ಹೆಲ್ದಿ ಸ್ನ್ಯಾಕ್ಸ್ ಕೂಡ. ಹಾಗೆ ಈ ಸಿಪ್ಪೆ ತೆಗಿಲಿಕ್ಕೆ ಕೂಡ ಈ ರೀತಿ ಕಾಟನ್ ಬ್ಯಾಗ್ಸ್ ಇರುತ್ತಲ್ಲ, ಸೊ ಅದ್ರ ಒಳಗಡೆ ಹಾಕಿ ನಾವು ಈ ರೀತಿ ಚೆನ್ನಾಗಿ ಉಜ್ಜಿಕೊಂಡ್ರೆ ಸಿಪ್ಪೆ ಈಸಿಲಿ ಹೊರಗೆ ಬರುತ್ತೆ. ಕೌಂಟರ್ ಟಾಪು ಎಲ್ಲ ಗಲೀಜಾಗೋದು ಆ ಥರ ಏನೂ ಆಗೋದಿಲ್ಲ. ಒಂದ್ಸರಿ ಆಮೇಲೆ ಅದನ್ನ ಕ್ಲೀನ್ ಮಾಡಿಕೊಂಡು ಒಂದು 8 ಕಂಟೈನರ್ ಹಾಕಿ ಇಟ್ಕೊಂಡೆ. ಸೊ ಇದು ಈಸಿ ಪ್ರಿಪ್ರೇಷನ್, ಕ್ವಿಕ್ಕಾಗಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋವಂಥದ್ದು, ನಾವು ರವೆಯನ್ನು ತರಿಸಿದಾಗ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕು. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಆಯಿತು. ಸೊ ಚಿರೋಟಿ ರವೆ ನಾನಿಲ್ಲಿ ಹುರಿತಾ ಇರೋವಂಥದ್ದು. ನಾನು ಇದನ್ನ ಸಾಮಾನ್ಯವಾಗಿ ಬಳಸ್ತಾ ಇರ್ತೀನಿ. ಏನಂತಂದರೆ ಮುದ್ದೆ ಮಾಡಲಿಕ್ಕೆ ಕೂಡ ನಾನು ಈ ರವೆಯನ್ನು ಬಳಸ್ತೀನಿ. ಹಾಗೆಯೇ ಕ್ವಿಕ್ಕಾಗಿ ದೋಸೆ ಮಾಡಬೇಕು ಅಂದಾಗ ಕೂಡ ನಾನು ಚಿರೋಟಿ ರವೆಯನ್ನು ಬಳಸ್ಕೊಳ್ತೀವಿ. ಹಾಗೆ ದೇವರಿಗೆ ನೈವೇದ್ಯಕ್ಕೆ ಏನಿಲ್ಲ ಅಂದಾಗ ಕೂಡ ಕೇಸರಿಬಾತ್ ಮಾಡಲಿಕ್ಕೆ ಬಳಸ್ತೀವಿ. ಸೊ ಹುರಿದಿಟ್ಕೊಂಡ್ರೆ ಕ್ವಿಕ್ಕಾಗಿ ಆಗೋಗುತ್ತೆ ಎಲ್ಲ ಕೆಲಸಗಳು. ಓಕೆನಾ? ಇನ್ನು ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಪ್ರಿಪ್ರೇಷನ್ ಏನಂತಂದರೆ, ಹಸಿಮೆಣಸಿನ್ಕಾಯಿ ತರಿಸಿರ್ತೀವಿ. ಇದನ್ನು ನೀವು ಫ್ರಿಜ್ಜಲ್ಲೇ ಇಟ್ಟರೂ ಕೂಡ ಇದು ಒಂದು ಸ್ವಲ್ಪ ದಿವಸ ಆಗ್ತದಂಗೆ ಒಂದು ಮೆಣಸಿನ್ಕಾಯಿ ಕೊಳ್ತೋಗಿದ್ರೆ ಇನ್ನೊಂದು ಹೋಗಿಬಿಡುತ್ತೆ. ಈ ರೀತಿ ಹಾಳಾಗ್ತಾ ಬರುತ್ತೆ. ಆಮೇಲೆ ಒಳಗಡೆ ಕೂಡ ಕಪ್ಪಗಾಗ್ತಾ ಬರುತ್ತೆ. ಸೊ ಸ್ಟೋರ್ ಮಾಡಲಿಕ್ಕೆ ಈಸಿ ಮೆಥಡ್ ಅಂದರೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಮೆಣಸಿನ್ಕಾಯಿನ ಹುರಿದ ನಂತರ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಿ ಇಟ್ಕೊಂಡ್ರೆ ಆಯಿತು. ಈ ರೀತಿ ಸ್ಮೂತ್ ಪೇಸ್ಟ್ ಮಾಡಿ ಇಟ್ಕೊಂಡಾಗ ಮೆಣಸಿನ್ಕಾಯಿ ತುಂಬ ಈಸಿಯಾಗಿ ನಾವು ಬಳಸ್ಕೋಬೋದು. ಅವಲಕ್ಕಿ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಚಿತ್ರಾನ್ನಕ್ಕೆ, ಪಲ್ಯಗಳಿಗೆ, ಪಲಾವ್ ಮಾಡಿದಾಗ ಎಲ್ಲ ಟೈಮಲ್ಲೂ ಇದನ್ನು ಬಳಸ್ಕೋಬೋದು. ಸೊ ಮಕ್ಕಳಿಗೂ ಕೂಡ ಇದು ನೀಟಾಗಿ ತಿಂತಾರೆ. ನೀವು ಒಗ್ಗರಣೆಯಲ್ಲಿ ಹಾಗೆ ಹೆಚ್ಚು ಹಾಕಿದರೆ ತೆಗೆದು ಸೈಡಿಗೆ ಇರ್ತಾರಲ್ವ. ಸೊ ಈ ರೀತಿಯಾದ ಕೆಲವೊಂದು ಪ್ರಿಪ್ರೇಷನ್ಸ್ ನಾನಿಲ್ಲಿ ತೋರಿಸಿದ್ದೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ? ಸೊ ಪ್ರಿಪ್ರೇಷನ್ಸು ಈ ರೀತಿ ಹಲವಾರು ಪ್ರಿಪ್ರೇಷನ್ಸ್ ಇರುತ್ತೆ ಕಿಚನಲ್ಲಿ. ನಮಗೆ ಕ್ವಿಕ್ಕಾಗಿ ಅಡುಗೆ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ಮಾಡಿ ಇಟ್ಕೊಂಡಿಲ್ಲ, ಆಗ ಮಾಡ್ಕೋಬೇಕು ಅಂದರೆ, ಎಸ್ಪೆಷಲಿ ವರ್ಕಿಂಗ್ ವುಮೆನ್, ನಾನು ಆಗಲೇ ಹೇಳ್ದಂಗೆ ಅವರಿಗೆ ಟೈಮೇ ಇರೋಲ್ಲ. ಸೊ ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಹಲವಾರು ಪ್ರಿಪ್ರೇಷನ್ಸ್ ಮಾಡಿ ಇಟ್ಕೋಬೋದು. ಓಕೆ, ನಂದು ಈಗ ಕೆಲಸ ಆಯಿತು. ನಾನು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ 1 hour ಟೈಮ್ ತೊಗೊಂಡೆ. ಸ್ವಲ್ಪ ಮಧ್ಯದಲ್ಲಿ 1-2 ಫೋನ್ ಕಾಲ್ಸ್ ಬಂತು, ಮಾತಾಡ್ತಾ ಮಾಡಿದೆ. ಈಗ ಅಡುಗೆ ಮಾಡಬೇಕು. ಇವತ್ತು ಅಡುಗೆ ಏನಂದರೆ ಫಿಶ್ ಫ್ರೈ ಮತ್ತು ಫಿಶ್ ಸಾರು. ನಾನು ಫಿಶಿನ ಸಾರಿನ ರೆಸಿಪಿ ಶೇರ್ ಮಾಡಿದ್ದೀನಿ ಅಲ್ಲ. ಸೊ ಹಾಗಾಗಿ ಈಗ ಅದರದ್ದು ಸಾಂಬಾರು ರೆಸಿಪಿ ಶೇರ್ ಮಾಡಲ್ಲ. ಬಟ್ ಫ್ರೈಗೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಹಾಗೆ ಮನೆಯಲ್ಲಿ ಇರೋಂತಹ ಒಣ ಪುಡಿಗಳನ್ನೆಲ್ಲ ಹಾಕ್ಬಿಟ್ಟು ಫಿಶ್ ಫ್ರೈ ಮಾಡಿದ್ದೆ. ಬಟ್ ಇವತ್ತು ಮಸಾಲೆ ರುಬ್ಬಿ ಮಾಡೋಣ ಅಂತಂದ್ಬಿಟ್ಟು ಚೆನ್ನಾಗಿರುತ್ತೆ. ಅದು ಕೂಡ ಟೇಸ್ಟ್ ಮಸಾಲೆ ರುಬ್ಬಿ ಮಾಡೋದು ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ. ನಮ್ಮನೆಯವರಿಗೆ ಆ ಥರ ಖಾರ ತಿನ್ನೋಕ್ಕೆ ಇಷ್ಟ. ಹಾಗಾಗ್ಬಿಟ್ಟು ಅದೇ ಥರ ಮಾಡೋಣ ಅಂತಂದ್ಬಿಟ್ಟು ಸೊ ಅದರದ್ದು ರೆಸಿಪಿ ಶೇರ್ ಮಾಡ್ತೀನಿ. ಓಕೆನಾ? ಅವ್ರಿನ್ನೂ ಫಿಶ್ ತಂದಿಲ್ಲ, ಬಟ್ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಫಿಶ್ ತಂದ ತಕ್ಷಣ ಮ್ಯಾರಿನೇಟ್ ಮಾಡಿ ಇಡ್ಬೋದು. ಇವಾಗ ಮಧ್ಯಾಹ್ನ ಆಗಿದೆ ಆಲ್ರೆಡಿ, ಇನ್ನು ನೈಟಿಗೆ ತಿನ್ನೋದು. ನಾನು ಈವ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಎಸ್ ಫ್ರೆಂಡ್ಸ್, ಈಗ ಫಿಶ್ ಫ್ರೈಗೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನು ಕೆಲವೊಂದು ಸಾಮಗ್ರಿಗಳನ್ನ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. 1/2 ಟೀ ಸ್ಪೂನ್
ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ, 1 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾವನ್ನು ಹಾಕ್ಕೊಂಡಿದ್ದೀನಿ. ಸೊ ಧನಿಯಾ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 15 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಕ್ರಿಸ್ಪ್ ಆಗೋ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಇದೆಲ್ಲವನ್ನು ತಣ್ಣಗಾಗಲಿಕ್ಕೆ ಬಿಡೋಣಂತೆ. ಚೆನ್ನಾಗಿ ತಣ್ಣಗೆ ಆದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಬೇಕು. ಸೊ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಇದು ಸುಮಾರು ನಾನಿಲ್ಲಿ ಒಂದು 2 kgಯಷ್ಟು ಫಿಶ್ಶಿಗೆ ಮಾಡಿರುವಂತಹ ಮಸಾಲೆ. ಇಷ್ಟು ಮಸಾಲೆ ಸಾಕಾಗುತ್ತೆ. ಹಾಗೆ ಜಾರ್ ತೊಳೆದ ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಅಂದರೆ ಸ್ವಲ್ಪ ಥಿಕ್ನೆಸ್, ನಮಗೆ ಮಸಾಲೆ ಹತ್ತಲಿಕ್ಕೆ ಕನ್ಸಿಸ್ಟೆನ್ಸಿ ಬೇಕಲ್ಲ, ಸೊ ಅಷ್ಟು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಹುಳಿಗೆ ಹುಣಸೆ ಹಣ್ಣಿನ ರಸ ಅಥವಾ ನಿಂಬೆಹಣ್ಣು ಇಷ್ಟಪಡೋರು ಅದನ್ನ ಕೂಡ ಹಾಕ್ಕೋಬೋದು. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದರ ಜೊತೆಗೆ ನಾನು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಮತ್ತು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಫಿಶ್ಶಿಗೆ ಬೇಕಾದಂತಹ ಮಸಾಲ ರೆಡಿ ಆಯಿತು. ಇದು ತುಂಬಾ ರುಚಿಯಾಗಿರುತ್ತೆ, ಥರ ಟೇಸ್ಟ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ ಈ ರೀತಿಯ ಮಸಾಲ ಮಾಡ್ಕೊಳ್ಳೋದ್ರಿಂದ. ನೋಡಿ ಈಗ ಚೆನ್ನಾಗಿ ಫಿಶನ್ನು ನಾನು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಸಾಲೆ ಅರ್ದಿ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಅಂತ ಹೇಳ್ಬೋದು. ಈಗ ಕಂಪ್ಲೀಟ್ಲಿ ಇದು ಮ್ಯಾರಿನೇಟ್ ಮಾಡಿಕೊಂಡು ನಾನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಒಂದು 2 ಅವರ್ಸ್ ಆದರೂ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತತ್ತೆ ಫಿಶ್ಶಿಗೆ. ಇಲ್ಲಿ 2 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ರವಾ ಫ್ರೈನೇ ಮಾಡೋದು, ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ಮನೇಲಿ ಡಿನ್ನರ್ಗೆ ಫಿಶ್ ಮಸಾಲೆ ರುಬ್ಬಿ ಮಾಡಿದಂಥ ಫಿಶ್ ಫ್ರೈ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿರುವಂತಹ ಮೀನು ಸಾರು. ಸೊ ರುಚಿ ಮಾತ್ರ ಅದ್ಭುತವಾಗಿತ್ತು. ಆ್ಯಂಡ್ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಎಸ್ ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.